ಇದು ನೋಡ್ರಿ ನಾನು ಚಿಕನ್ ಮಸಾಲ ಸಲುವಾಗಿ ಹಸಿ ಕೊಬ್ಬರಿ ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಪುದೀನ ಸ್ವಲ್ಪ, ಕೊತ್ತಂಬರಿ, ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ ಇಷ್ಟು ಮಾಡಿಟ್ಕೊಂಡೇನಿ. ಇಲ್ಲೇ ರೊಟ್ಟಿ ಹಿಟ್ಟಿಗೆ ಜಿಗಿಟ್ಟು ಹಾಕೋಬೇಕಂತಂದ್ರೆ ಹಿಟ್ಟು ಸೋಸಿ ಇಟ್ಕೊಂಡೇನಿ, ಜಿಗಿಟಿಗೆ ಇಟ್ಟೇನಿ. ಇಲ್ಲಿ ಬಾಣಿಗೆ ಹಾಕಿಟ್ಟೇನಿ ಇವೆಲ್ಲ ಹುರ್ಕೊಳಕ್ಕೆ. ಫಸ್ಟು ಉಳ್ಳಾಗಡ್ಡಿ ಟೊಮೆಟೊ ಹಾಕೊಂಡ್ಬಿಡ್ತೇನೆ. ಇವು ನೀರು ಹೆಸರು ಬಂದಮೇಲೆ ಜಿಗಿಟ್ ಹಾಕೋತೇನೆ. ಇದು ಸಂಗಟಿಗೆ ಒಂದು ಸ್ವಲ್ಪ ಹಿಟ್ಟು, ಅದು ಸಂಗಟಿ ಹಿಟ್ಟು ಮಟ್ಟಿಗ್ರೇನ ಅದು ಅಜ್ವಾನು ನೀರು ಹಾಕಿಟ್ಟೇನಿ. ಇದು ಗ್ಯಾಸ್ ಖಾಲಿ ಬಿಟ್ಟು ಹೊರಗೆ ಬಿಸಿಲಿಗಿಡೋಗು ಇದಾಗ್ತೈತಿ ಹೋಗ್ತಾವ. ಫ್ರೈ ಆಗೋಷ್ಟೊತ್ತಿಗೆ ಇದು ಕಡಿ ಮಸಾಲ, ಇವು ಎಳ್ಳು, ಕಸಕಸಿ ಅವೆಲ್ಲ ತೆಗೆದಿಟ್ಕೋತೇನೆ. ಇದನ್ನು ಜಿಗಿಟ್ಟು ಹಾಕೋತೇನೆ. ಅನ್ಕೋತಾನೆ ಈ ಸಂಗಟಿ ಇಟ್ಕೋತೇನೆ. ಇದು ರೊಟ್ಟಿ ಮಾಡ್ಕೋತಾನೆ, ಸಂಗಟಿ ಕುಡ್ಕೋತ ಇದು ಮಾಡ್ಬೋದು. ನನಗಂತರೂ ಫಸ್ಟ್ ರೊಟ್ಟಿ ಒಟ್ಟು ಸೇರ್ತಿದ್ದಿಲ್ಲ, ಜೋಳದ ರೊಟ್ಟಿ ನಾವು ಬಿಜಾಪುರದಾಗ ಇದ್ದಾಗ. ಈಗ ಅದು ಸ್ಟೇಟ್ ಬಿಟ್ಟು ಬೇರೆ ಕಡೆ ಬಂದ ಮೇಲೆ ರೊಟ್ಟಿ ಅಂದರೆ ಬಂಗಾರ ಆಗ್ತೈತಿ. ರೊಟ್ಟಿ ಭಾಳ ಸೇರ್ತಾವೆ. ಆ್ಯಕ್ಚುಲಿ ನನ್ನ ಮಗ ಶೋನಾಗ ರೊಟ್ಟಿ ಭಾಳ ಇಷ್ಟ ಆಗ್ತಾವೆ, ಈ ಜೋಳದ ರೊಟ್ಟಿ. ಹೊರಗೆ ಇಟ್ಬಿಡ್ಮ, ಬಿಸಿಲಿಗೆ ಇಟ್ಬಿಡಿ. ಬಿಸಿಲಿಗಿಡ ತಾನೇ ಇದಾಗ್ತಾವೆ. ಆಕಿನ ಕ್ಯಾರಿ ಒಳಗೆ ಇರಿಬೇಕ ಅಂತ ಅದು ಹೇಳಕ್ಕೆ ಬರ್ತಾರೆ. ಲಂಚ್ ಬಾಕ್ಸು ಇದು ಜಿಗಿಟ್ ಹಾಕಿ ಮತ್ತೊಂದು 5 ನಿಮಿಷ ಆಗ್ತೈತಿ ಇದು ಆರಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಮಾಡಿ ಮತ್ತು ನಡು ಅದು ಮಸಾಲೆ ರೆಡಿ ಮಾಡಿಟ್ಟೆ ಅಂದ್ರೆ ಆಮೇಲೆ ರೊಟ್ಟಿ ಪಟ ಮಾಡ್ಕೋತ ಕೂಡ್ಬೋದು. ಸ್ವಲ್ಪ ಲೇಟ್ ಆದ ಕೆಲಸ ಭಾಳ ಅದಾವು. ಈ ಸಂಗಟಿಗೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ತೇನೆ. ನಾನು ಮೊದಲು ಯಾವಾಗಲೂ ಹೇಳುವಂಗೆ ಡೈಲಿ ಸೇಬ್ ತಿನ್ನೋಂಗಿಲ್ಲ, ಸೇಬ್ ಕುಡಿಯೋಂಗಿಲ್ಲ. ಚಿಯಾ ಸೀಡ್ಸ್ ನಾನು ಒಮ್ಮೆ ವಾರದಾಗ 1 ಸತಿ ಅಥವಾ 2 ಸತಿ ಅರ್ಲಿ ಮಾರ್ನಿಂಗ್ ಬಿಸಿನೀರೊಳಗೆ ಹಾಕ್ಕೊಂಡು ಕುಡಿತೇನೆ. ಆಮೇಲೆ 2 ದಿನ ನಾ ಈ ಗಂಜಿ ಕುಡಿತಿರ್ತೇನಲ್ಲ, ಈ ಗಂಜಿ ಒಳಗೆ ಹಾಕ್ತೇನೆ. ಅಥವಾ ಯಾವುದಾರ ಫ್ರೂಟ್ ಜ್ಯೂಸು, ಫ್ರೂಟ್ ಮಿಲ್ಕ್ ಶೇಕ್ ಮಾಡಿದರೆ ಅದ್ರೊಳಗೆ ಹಾಕೋತಿರ್ತೇನೆ. ಅಂದರೆ ಅದು ಯಾವುದಾದ್ರೂ ರೀತಿ ಒಳಗೆ ಹೋದ್ರೆ ಸಾಕು. ಇದು ನೋಡಿರಿ ಕಡಿ ಮಸಾಲ ತೆಗೆದಿಟ್ಕೊಂಡು ಸ್ವಲ್ಪ ಧನಿಯಾ ಕಾಳು, 1-4 ಲವಂಗ ಅದಾವ, ಒಂದು ಸ್ವಲ್ಪ ಕಲ್ಪತ್ರಿ, 1-4 ಏಲಕ್ಕಿ ಐತಿ, ಒಂದು ಸ್ವಲ್ಪ ಚಕ್ಕಿ, ಒಂದು 5 ಹೂವು, ಇದೊಂದು ಚಕ್ಕರೆ ಮಗ್ಗಿ, ಇದೊಂದು ಪಲಾವ್ ಎಲೆ, ಒಂದು ಸ್ವಲ್ಪ ಎಳ್ಳು ಐತಿ, ಕಸಕಸಿ ಒಂದು ತೆಗಿಬೇಕು, ಅದನ್ನು ತೆಗಿತೇನೆ. ಇವು ಆಲ್ಮೋಸ್ಟ್ ಫ್ರೈ ಆಗ್ಯಾವು. ಇವು ಫ್ರೈ ಆಗಿ ಏಸ್ಟ್ ಆಗ್ಬಿಡ್ತಾವೆ ನೋಡಿ. ಅದಕ್ಕೆ ಇವನ್ನ ಸ್ವಲ್ಪ ಜಾಸ್ತಿನ ಮಾಡುವಾಗ ಇವನು ತೆಗಿತೀನಿ. ಇದು ಗಂಜಿನ ಇನ್ನೊಂದು ಕುದಿಬೇಕು. ಇದೊಂದು ಸ್ವಲ್ಪ ಜಿಗಿಟ್ ಆರೈತಿ, ಪಟ ರೊಟ್ಟಿ ಇದು ಮಾಡ್ತೇನೆ. ಇದು ಪಿಂಕ್ದ ರಾಕ್ ಸಾಲ್ಟ್. ಇದು ಗಂಜಿ ಎಲ್ಲ ಗಂಜಿ ಆರೇ ಒಂದು ಸ್ವಲ್ಪ ಹಿಂಗೆ ಗಟ್ಟಿ ಆಗೈತಿ. ಈಗ ಇದಕ್ಕೆ ಏನು ಸ್ಪೆಷಲ್ಲ? ವಾವ್, ಇದು ಮನೆ ಒಳಗೆ ಹಾಕಿದ ಮೊಸರು ಐತಿ, 1 ಕಪ್ ಅಷ್ಟು ಹಾಕ್ತೇನೆ. ಇದನ್ನು ಮೊಸರು ಜೋಡಿ ಚೆಂದಂಗೆ ಇದು ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋಬೋದು. ಇಲ್ಲಾಂದ್ರೆ ನೀವು ಮಜ್ಜಿಗೆನ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೋದು. ಒಟ್ಟು ಮೊಸರು ಇದ್ರೆ ಒಂಥರ ಮಜ್ಜಿಗೆ ಜೋಡಿ ಚಲೋ ಅನ್ನಿಸ್ತೈತೆ, ಹುಳಿ. ಇದು ಮಲ್ಟಿಗ್ರೇಡ್ ನಾ ಕುಡ್ದಾಗಿಂದ ನನಗಿದು ವೀಕ್ನೆಸ್ಸು, ಆಮೇಲೆ ಒಂಥರ ಬಿಸಿಲಿಗೆ ಸಂಕಟಾದಂಗೆ ಆಗ್ತೈತೆ. ಎಷ್ಟು ಊಟ ಮಾಡಿದರೂ ಸಮಾಧಾನ ಅನಿಸ್ತಿರ್ಲಿಲ್ಲ. ಇದು ಮಲ್ಟಿಗ್ರೇಡ್ ಸಂಗಟಿ ಕುಡ್ದಾಗಿಂದ ಭಾಳ ಆರಾಮ ಅನಿಸ್ತೈತಿ.
ಸೊ ವಾರದಾಗ ನಾನು 2ರಿಂದ 3 ದಿನ ಇದು ಕುಡಿತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಈಗ ಒಂದು ಫುಲ್ ಸಾಫ್ಟ್ ಇದು ಮಾಡ್ಕೊಂಡೇನೆ, ಅರ್ಧದಷ್ಟು ಹಾಗೆ ರಫ್ ಆಗಿದ್ದು ಇಟ್ಟೀನಿ. ಯಾಕಂದರೆ ಎಲ್ಲ ಒಮ್ಮೆ ಮಾಡಿದ್ದು ಸ್ವಲ್ಪ ಅಳ್ಕಾಗ್ತವೆ. ಪ್ರತಿ ಹುಳಿನೂ ನಾವು ಮಾಡೋಕ್ಕಿಂತ ಮೊದಲು ಹಿಂಗೆ ಮೆಚ್ಕೊಂಡ್ವಿ ಅಂದರೆ ಚಲೋ ಜಿಗಿಟ್ ಆಗ್ತಾವೆ, ಹರಿಯಂಗಿಲ್ಲ ಸೈಡ್ಗೆಲ್ಲ. ಸ್ವಲ್ಪ ನಾನ್ ವೆಜ್ ಅದು ಇದ್ದಾಗ ರೊಟ್ಟಿ ಮಧ್ಯಾಹ್ನ ಮಾಡಿ ರಾತ್ರಿ ತಿನ್ನೋದು ಅಥವಾ ಮುಂಜಾನೆ ಮಾಡಿ ರಾತ್ರಿ ತಿನ್ನೋದು ಚಲೋ ಇರ್ತೈತಿ. ಈಗ ಒಂದು ಅರ್ಬಿ ತೊಗೊಂಡು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಸಾಕು, ಎಲ್ಲ ಕಡೆ ಹೋಗ್ತೈತಿ. ಹಂಗೆ ಅದು ಸುಟ್ಕೋತಾನೆ ಇನ್ನೊಂದು ಸೈಡ್ ರೊಟ್ಟಿನೂ ಮಾಡತ್ತೇನೆ. ಹಾಂ ಏನ್ರಿ? ಇಲ್ರಿ. ಹಾಂ